ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ನಾವು ಈ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಮ್ಮ ಅಮ್ಮನಿಗೆಲ್ಲ ಹೇಳಿದೆ. ಅವರು ತುಂಬ ಖುಷಿಪಟ್ಟರು. ಹೋಗಿ ಬರ್ರಿ ಎಲ್ಲ ಒಳ್ಳೆದಾಗಲಿ ಅಂತ ಹೇಳಿದ್ರು. ಮತ್ತು ನಮ್ಮ ಅಜ್ಜಿ ನಮ್ಮ ಅಮ್ಮನ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ಇವಾಗ ಟೈಮ್ ಒಂದು 3 ಗಂಟೆ ಆಗಿದೆ. ಇವಾಗ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಕೊಪ್ಪಳದಲ್ಲಿ ಆಟ ಆಗಿ ನಾಳೆ ಬೆಳಗ್ಗೆ ಒಂದು ಸುಮಾರು 8:30ಕ್ಕೆ ಗಾಡಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ರೆಡಿ ಸ್ಟಾರ್ಟ್ ಮಾಡ್ತೀವಿ. ನಾಳೆ ಭಾನುವಾರ ನೀವು ಎಲ್ಲ ಬನ್ನಿ. ಒಂದು ಚಿಕ್ಕದ ಫ್ಲಾಗ್ ಇಟ್ಕೊಂಡಿದ್ವಿ. ಈ ಒಂದು ಅಭಿಯಾನ ಬಗ್ಗೆ ಎಲ್ಲರಿಗೂ ಒಂದು ಮಾಹಿತಿ ಕೊಡೋಣ. ನೀವು ಎಲ್ಲರೂ ಬನ್ನಿ. ತಾಜ್ಮಹಲ್, ಕೇದಾರ್ನಾಥ್, ಅಯೋಧ್ಯೆ, ಕಾಶಿ, ನೇಪಾಳ ಭಾಳ ಐದದ ಬೈಕ್. ನಾಳೆ ಗವಿ ಮಠದಿಂದ ಹೋಗ್ತೀವಿ ನಾವು. ಗವಿ ಮಠದಿಂದ ಹೋಗೋರಿದ್ರಿ. ಇಲ್ಲ, ಅವ್ರು ಬೇರೆ ಊರಲ್ಲ. ಇಲ್ಲ, ಅವ್ರು ಬೇರೆ ಊರಲ್ಲ. ಅವ್ರು ಅದಕ್ಕೆ ಬರ್ತಾರೆ ಡೈರೆಕ್ಟ್. ಹಂಗಾರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡೆ. ನಂದು ಟೋಟಲ್ 18 ಲೀಟರ್ ಹಿಡಿಯುತ್ತೆ. ಅಷ್ಟು ಫುಲ್ ಓವರ್ನ ಆಗಬಾರ್ದು. ಆಮೇಲೆ ಇವಾಗಲೇ ಗಾಡಿ ಫುಲ್ಲು ಲಗೇಜ್ ಆಗಿದೆ. ಅದು ಬೇರೆ ಲಗೇಜ್ ಅಂದರೆ ಮತ್ತು ಆಮೇಲೆ ಹೆವಿ ವೇಟ್ ಆಗುತ್ತೆ. ಸಾಕು ಎಷ್ಟಾದ್ರೆ 1500 ಅಕ್ಷರ ಸಾಕು. ಗವಿಮಠಕ್ಕೆ ಬರೋದು ಭಾರಿ ಖುಷಿ. ಎಷ್ಟೊತ್ತ ಬಂದ್ರೆ ಇಲ್ಲಿಗೆ ಏನೋ ಒಂಥರ ಸಮಾಧಾನ. ಮುಂಚೆ ಗವಿಮಠಕ್ಕೆ ಇವಾಗ ತುಂಬ ಡೆವಲಪ್ ಆಗೈತೆ. ಇವಾಗ ಏನಪ್ಪ ಅಂದ್ರೆ ನಾಳೆ ಇಲ್ಲಿ ಗಾಡಿ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋಗೋದು. ಸ್ವಲ್ಪ ಹೆಂಗಿದೆ ಏನು ಎಲ್ಲ ನೋಡ್ಕೊಂಡು ಹೋಗ್ಬಿಟ್ರೆ ನಾಳೆ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೋದು. ಅದಕ್ಕೆ ಒಂದು ವಿಸಿಟ್ ಇವಾಗ 5 ಬೈಕ್ ಇದೀವಿ ರೀ. 4 ಧಾಮ್ ಮಾಡ್ತಾ ಇದೀವಿ ರೀ. ಕೇದಾರ್ನಾಥ್, ಯಮುನೋತ್ರಿ, ಗಂಗೋತ್ರಿ, ಬದ್ರಿನಾಥ್, ಅಯೋಧ್ಯೆ, ಕಾಶಿ, ನೇಪಾಳ ಮತ್ತು ರಿಟರ್ನ್. ಎಷ್ಟು ದಿನ ಬೇಕು ಟೋಟಲ್? ಒಂದು 30 ದಿವಸ ಮ್ಯಾಗ ಆಗತ್ತೆ ರೀ. ಇಲ್ಲಿ ಆರಾಮ್ ಹೋಗ್ಬಿಡ್ತೀರಿ. ಅಲ್ಲಿ ಟ್ರೆಕ್ಕಿಂಗ್ ಮಾಡೋದಿರುತ್ತಲ್ರಿ, ಪಾದಯಾತ್ರೆ ಮಾಡೋಕ್ಕಲ್ಲ ಅಲ್ಲಿ. ಅಲ್ಲಿ ಲೇಟ್ ಆಗುತ್ತೆ ರೀ. ಅಲ್ಲಿ ಗೂಗಲ್ ಮ್ಯಾಪಾ ರೂಟ್? ಮ್ಯಾಪ್ ಎಲ್ಲ ರೆಡಿ ಮಾಡೀವಿ ರೀ. ಹೆಂಗೆ ಹೋಗ್ಬೇಕು ಏನೆಲ್ಲ ರೆಡಿ ಮಾಡಿದ್ರಿ. ಹಂಗೆ ಹೋಗ್ತೀವಿ. ಬಿಸಿಲು ಒಂದಿದೆ ನೋಡ್ರಿ ಕ್ಲೈಮೇಟ್. ಇಲ್ಲಿ ಹೌದ್ರಿ, ಇಲ್ಲಿ ಬಿಸಿಲ್ರಿ. ಅಲ್ಲಿ ಹೋದ್ಮೇಲೆ ಫುಲ್ ಚಳಿ. ಕರ್ನಾಟಕ ದಾಟತನ ಅಲ್ಲಿ ಹೋದ್ಮೇಲೆ ಫುಲ್ ಚಳಿ ಅನ್ಬೇಕು. ಹಾಂ ರೀ. ಹಿವೇದಾಗ ಭಾಳ ಆಕ್ಸಿಡೆಂಟ್ ಭಾಳ ಆಗ್ತದೆ. ಹೌದು ರೀ. ನಾವು ಚೆನ್ನಾಗಿ ಓಡಿಸಿದ್ರು ಅಪೋಸಿಟ್ ಹೌದೌದು. ಹಾಗಾಗಿ ಸ್ವಲ್ಪ ಕೇರಿಂಗ್ ಇರಲಿ ನಿಮ್ಮ ಬಗ್ಗೆ. ಹಾಂ ರೀ. ಸರ್ ನಿಮ್ದು ಇಲ್ಲೇ ಡ್ಯೂಟಿನಾ ಕೊಪ್ಪಳನ? ನಾವು ಇಲ್ಲೇ ಇದ್ದೀವಿ. ಮುಂಚೆ ಒಂದು 10 ವರ್ಷ ಇಲ್ಲೇ ಇದ್ದೆ ಕೊಪ್ಪಳದಲ್ಲಿ. ಆವಾಗ ಮಟ್ಟಕ್ಕೆ ಈ ಮಟ್ಟ ಫುಲ್ ಡಿಫ್ರೆನ್ಸ್ ಆಗಿಬಿಟ್ಟಿದೆ. ಎಲ್ಲಿ ನಿಂತ್ಕಡೆ ಅದೇ ಗೊತ್ತಾಗಲ್ದು. ಈಗ ಮುಂಚೆಲ್ಲ ಗಾಡಿ ಅಲ್ಲಿಗೆ ಹೋಗ್ತಾ ಇದ್ದು ಸೀದಾ. ಇವಾಗೆಲ್ಲ ಇದನ್ನ ಮಾಡಿಬಿಟ್ಟಿದ್ದಾರೆ. ವರ್ಷದಿಂದ ನೀನು ಪ್ರತಿ ಸಲ ಬಂದಾಗ ಒಂದು ಕೊಪ್ಪಳ ಏನಾದ್ರು ಡೆವಲಪ್ಮೆಂಟ್ ಆಗಿದೆ. ಒಂದು ವಾರದಿಂದ ಬೈದಿ ಕಲ್ಲು ಹಾಕಿದ್ದಿಲ್ಲ, ಈಗ ಆಲ್ರೆಡಿ ಕಲ್ಲು ಹಾಕಿಲ್ಲ. ಹೌದು, ಆ ರೇಂಜಿಗೆ ಚೇಂಜಸ್ ಆಗ್ತದೆ. ಏನಾದ್ರು ಒಂದು ಮಾಡ್ತಿರ್ತಾರ ವೆರೈಟಿ. SLC ಮುಗಿದಾಗ ಇಲ್ಲೇ ಇದ್ದು ಬಿಡ್ರಿ ಬೆಂಗಳೂರಾಗ. ಅವಾಗ ಕಾಲೇಜ್ ಮುಗಿದ್ಮೇಲೆ ಬೆಂಗಳೂರು ಹೋದ 8 ವರ್ಷ ಆಯ್ತು. ಅವಾಗ ಇವಾಗ ಫುಲ್ ಚೇಂಜಸ್ ಆಗೋಗಿದೆ. ಅಜ್ಜರ್ ಅದಾರ ರೀ? ಬೆಳಗ್ಗೆ ಸಿಗ್ತಾರಾ? ಸಿಗ್ತಾರಲ್ಲ. ಅಂದ್ರೆ ನಾವೊಂದು ಅಭಿಯಾನ ಮಾಡ್ತಾ ಇದ್ದೀವಿ. ಅಂದರೆ ಈಗ ಒಂದು ಪ್ಲಾನೆಟ್ಸ್ 1000 ಇದು ಸಸಿಗಳು ನೆಡೋದು. ಬೀಜ ಎಲ್ಲ ತಗೊಂಡಿದ್ರಿ. ಖುಷಿ ವಿಚಾರ. ಅದೇ ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ. ಏನಾದ್ರು ಟೀಮ್ ಇಟ್ಕೊಂಡು ಹೋಗ್ರಿ, ಮತ್ತೆ ಚೆನ್ನಾಗತ್ತೆ. ಅದು ನಾಳೆ ನಮ್ಮ ಹುಡ್ರೆಲ್ಲ ಬಂದ್ಮೇಲೆ ಒಂದೇ ಸತಿ ಹೋಗೋಣ ಅಂತ. ಅಲ್ಲ, ಒಂದು ಟೀಮ್ ಇಟ್ಕೋರಿ. ಅದೇ ನೀವೇನು ಸಸಿ ನೆಡೋದು ಏನಾದ್ರು ಒಂದು ಏನೋ ಐತರ ಟೀಮ್ ಎಲ್ಲ ಕಡೆ ಅದನ್ನ ಅಭಿಸಂಗ ಆಗಿರ್ಬೇಕು. ಅದೇ ರೀ. ಬ್ಯಾನರ್ ಎಲ್ಲ ಮಾಡ್ಸಿದ್ರಿ. ಅದೇ ಸರಿ, ಬರ್ತೀನಿ ರೀ ಸರ್. ಥ್ಯಾಂಕ್ಸ್ ಸರ್. ಪೊಲೀಸ್ ಸರ್ ಸಿಕ್ಕಿದ್ರು. ಇಲ್ಲೇ ಇಲ್ಲ ಲೋಕಲ್ ಅಂತೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾಳೆ ಈ ಥರ ಹೋಗ್ತಾ ಇದ್ದೀವಿ ಸರ್ ರೈಡ್ ಅಂತ ಹೇಳಿದೆ. ಆರಾಮಾಗಿ ಹುಷಾರು ಹೋಗಿ ಬನ್ನಿ ಅಂತ ಹೇಳಿದ್ರು. ನಾಳೆ ಬೆಳಗ್ಗೆ ಅಜ್ಜರನ್ನ ಮೀಟ್ ಮಾಡ್ಕೊಂಡು ನಮ್ಮದು ಇಲ್ಲೇ ಫ್ಲಾಗ್ ಅಪ್ ಮಾಡ್ಕೊಂಡು ಗಾಡಿ ಎಲ್ಲ ಪೂಜೆ ಮಾಡ್ಕೊಂಡು ಇಲ್ಲಿಂದ ಬಿಡೋಣ. ಆಮೇಲೆ ಮತ್ತು ಕಲಬುರಗಿಯಲ್ಲಿ ಸ್ವಲ್ಪ ಕೆಲಸ ಇದೆ. ಅಲ್ಲಿ ನಮ್ಮದು ಉತ್ತರ ಕರ್ನಾಟಕ ರೈಡರ್ಸ್ ಟೀಮ್ ಏನಿದೆ ಅವರು ಬರ್ಲಕ್ಕೆ ಹೇಳ್ಯಾರ. ಅಲ್ಲಿ ಹೋಗಿ ಸ್ವಲ್ಪ ಅವ್ರನ್ನ ಮೀಟಾಗಿ ಅಲ್ಲಿ ಸ್ವಲ್ಪ
ಎಲ್ಲರನ್ನು ಭೇಟಿಯಾಗಿ ಅಲ್ಲಿಂದ ಮತ್ತೆ ರೈಡ್ ಸ್ಟಾರ್ಟ್ ಮಾಡೋದು. ನಾಳೆ ಫುಲ್ ಒಂದು ದಿವಸ ಇದಾಗುತ್ತೆ ಅನ್ಕರಿ ಎಲ್ಲ ನೀವು, ಯಾಕಂದ್ರೆ ಒಂದು ದಿವಸ ಇದಾಗುತ್ತೆ. ಯಾಕಂದ್ರೆ ನೀವು ಒಂದು ರೈಡ್ ಹೋಗ್ತು ಅಂದ್ರೆ ನಮಗೆ ಪ್ರೋತ್ಸಾಹ ಕೊಡೋರು ಮತ್ತು ನಮ್ಮ ಬೆಂಬಲಿಗರು ಇದ್ದೇ ಇರ್ತಾರೆ, ಅವ್ರಿಗೆ ನಾವು ಒಂದು ಇದು ಕೊಡಬೇಕು, ವ್ಯಾಲ್ಯೂ ಕೊಡಬೇಕಾಗುತ್ತೆ. ನಾಳೆ ಎಲ್ಲ ಇದಾಗುತ್ತೆ ಆಲ್ಮೋಸ್ಟ್. ನಾಳೆ ಏನು 300 ಕಿಲೋಮೀಟ್ರ್ ಅಷ್ಟೇ ನಾವು ಕವರ್ ಮಾಡೋದು, ಅವ್ರಿಗೆ ಜಾಸ್ತಿ ಮಾಡೋಕ್ಕಾಗಲ್ಲ. ಕೊಪ್ಪಳದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಕಲಬುರಗಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಆಟ ಆಗಿ ಅಲ್ಲಿಂದ ಸ್ವಲ್ಪ ನಮ್ಮ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಅಲ್ಲಿಗೆ ಹೋಗಿ ಅಲ್ಲಿಂದ ನಮ್ಮೆಲ್ಲರನ್ನು ಮೀಟ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ರೈಡ್ ಸ್ಟಾರ್ಟ್ ಮಾಡೋದು. ಇವಾಗ ಏನಿಲ್ಲ, ಸೀದಾ ಇಲ್ಲೆಲ್ಲರೂ ನೀರು ರೂಮ್ ಮಾಡ್ಕೊಂಡು ಇಲ್ಲೇ ಸ್ಟೇ ಆಗ್ತೀನಿ. ಏನು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇ ನಮ್ಮ ಏನು ಒಂದು ರೂಮ್ ಸ್ಟೇ ಮಾಡಿದ್ವಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ನಮ್ಮ ರೂಮ್ ಹತ್ರ ಎಲ್ಲ ಸ್ಟಾಫ್ಗಳಿಗೆ ಎಲ್ಲರಿಗೂ ಅದೊಂದು ಬೀಜಗಳನ್ನೆಲ್ಲ ಕೊಟ್ಟಿದ್ದೀವಿ. 1000 ಬೀಜಗಳನ್ನ ಇಟ್ಕೊಂಡಿದ್ದೀವಿ, ಎಲ್ಲ ಕಡೆ ಕೊಟ್ಕೊಂಡು ಹೋಗೋಣ ಅಂತ. ಈ ಅಭಿಯಾನಕ್ಕೆ ನೀವು ಹಿಂಗೆ ಸಪೋರ್ಟ್ ಇರಲಿ. ಇವಾಗ ಸೀದಾ ಇಲ್ಲಿ ಗೌರ್ಮೆಂಟ್ಗೆ ಹೋಗಿ ಅಲ್ಲಿಂದ ಪ್ಯಾಕಪ್ ಮಾಡ್ಕೊಂಡು ಹೋಗೋಣ. ರೈಡ್ ಮಾಡ್ತಿದ್ವಿ. ಇದು ಒಂದು ಅಭಿಯಾನ. ಈ ವರ್ಷ ನೀವೆಲ್ಲ ನೋಡಿರ್ತೀರ, ಬಿಸಿಲು ಎಷ್ಟಿದೆ ಅಂದರೆ 40-45 ಟೆಂಪರೇಚರ್ ಬಿಸಿಲಿದೆ. ಮನುಷ್ಯ 40-45 ಟೆಂಪರೇಚರ್ಗೆ ಒದ್ದಾಡ್ತಾ ಇದ್ದಾನೆ. ಅದೇನಾದರೂ ಒಂದು 50-55 ಮೇಲೆ ಟೆಂಪರೇಚರ್ ಹೋದರೆ ಮನುಷ್ಯ ಬದುಕೋಕ್ಕಾಗಲ್ಲ. ಹಂಗಾಗಿ ನಾವು ಒಂದು ಸಸಿಗಳು ನೆಡೋದೊಂದು ಸೇವ್ ಲೈಫ್ ಸೇವ್ ನೇಚರ್ ಬಗ್ಗೆ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ನಾವು ಒಂದು ಸ್ವಲ್ಪ ಬೀಜಗಳನ್ನ ಇಟ್ಕೊಂಡಿದ್ದೀವಿ. ಮಾರ್ಕೆಟೇಶ್ವರ ಹತ್ರ ಕಲೆಕ್ಟ್ ಮಾಡ್ಕೊಂಡು ನಿಮಗೆಲ್ಲರಿಗೂ ಬೀಜ ನಾವು ಕೊಡ್ತೀವಿ. ಯಾರು ಬೀಜ ಬಿಸಾಕ್ಬಿಟ್ರಿ ನಿಮ್ಮ ಮನೆ ಹತ್ರ ನಿಮ್ಮ ಮೊದಲು ಜಮೀನಲ್ಲೋ ಕೆಲವು ಬೀಜಗಳನ್ನ ನೆಡೀರಿ. ಎಲ್ಲರೂ ನಿಮ್ಮ ಮನೆ ಸಸಿಗಳನ್ನ ಜಾಸ್ತಿ ನೆಡೀರಿ. ಸ್ವಲ್ಪ ಟೆಂಪರೇಚರ್ ಆಗಿದೆ ಅಂದರೆ ನಮ್ಮ ಒಂದು ಅಭಿಯಾನ. ಈ ಅಭಿಯಾನಕ್ಕೆ ನೀವೆಲ್ಲ ಸಪೋರ್ಟ್ ಮಠದ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ರಿ. ಅಜ್ಜರು ಇಲ್ಲ ಅಂತ ಎಲ್ಲ ಔಟ್ ಹೋಗಿದಾರಂತೆ. ಸ್ವಲ್ಪ ಬೇಜಾರಾಯ್ತು. ಅಜ್ಜರು ನಿನ್ನೆ ಇದ್ರು, ಈವ್ನಿಂಗು ಬೆಳಗ್ಗೆಲ್ಲ ಹೋಗಿದಾರಂತೆ. ಲೇಟ್ ಆಗುತ್ತೆ ಅಂತ ಬರೋಕ್ಕೆ. ಮಠದ ಹತ್ರನೇ ಎಲ್ಲ ಪೂಜೆ ಮಾಡ್ಕೊಂಡು ಇವಾಗ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಕಲಬುರಗಿಗೆ ಹೋಗ್ಬೇಕಷ್ಟೇ. ಕಲಬುರಗಿಗೆ ಹೋದರೆ ಮುಗೀತು. ಇವತ್ತು ಬರೀ ಭಾಳ ದೂರ ಏನಿಲ್ಲ, ಡಿಸ್ಟೆನ್ಸ್ ಏನು 300 ಕಿಲೋಮೀಟ್ರ್ ಅಷ್ಟೇ. ಅದು ಹೋದರೆ ಅಲ್ಲೇ ಎಲ್ಲ ಆಟ ಆಗಿ ಪಾಚ್ಕೊಳ್ಳೋದಷ್ಟೇ ಇವತ್ತು. ಸ್ಟ್ರೇಟ್ ಹೋಗ್ಬೇಕು, ಒಂದೇ ರೋಡು. ಎಲ್ಲಿಗೆ ಹೋಗ್ತಿ? ಲೆಫ್ಟ್? ಎಲ್ಲಿ ಲೆಫ್ಟ್ ಇಲ್ಲ. ಕುಷ್ಟಿಗೆ ಹೋಗ್ಬೇಕಂದ್ರೆ ಸ್ಟ್ರೇಟ್ ಹೋಗ್ಬೇಕು. ಹಾಂ, ಸ್ಟ್ರೇಟ್ ಒಂದೇ ರೋಡು. ಅದು ಮ್ಯಾಪಲ್ಲಿ ಏನಕ್ಕೆ ತೋರಿಸುತ್ತಂದ್ರೆ ಅಲ್ಲಿ ಬ್ರಿಡ್ಜ್ ಆಗ್ತಾ ಇದೆ, ಅದಕ್ಕೆ ಒಂದು ಇನ್ನೊಂದು ರೂಟ್ ಮಾಡಿದ್ದಾರೆ ಹೋಗೋಕ್ಕೆ. ಹಾಂ ಸರಿ, ಇಲ್ಲ ಸರ್. ಏನು ಮಾಡ್ತಾ ಇದ್ದೀವಿ ಅಂತ ಅಭಿಯಾನ ಈ ವರ್ಷ ನೀವು ನೋಡಿರ್ತೀರ. ಮಳೆ ಆಗಿಲ್ಲ, ಇವಾಗ ಮಳೆ ಆಗಿದೆ. ಎಷ್ಟು ಬಿಸಿಲು ನೋಡಿರ್ತೀರ. ಇವಾಗ ಬಿಸಿಲು ಎಷ್ಟಂದ್ರೆ ನಿಮ್ಗೆ 42-43 ಟೆಂಪರೇಚರ್ ಈ ವರ್ಷ ಹೋಗಿದೆ. ಇದೇ ಥರ ನೀವು ಬಿಸಿಲು ಮರಗಳು ನಾವು ಕಡಿದು ಏನಾರ ನಾಶ ಮಾಡಿದ್ರೆ ಮುಂದಿನ ದಿನ ನಿಮಗೆ 55-56 ಟೆಂಪರೇಚರ್ ಹೋದರೆ ಮನುಷ್ಯ ಬದುಕೋಕ್ಕಾಗಲ್ಲ. ಆ ಟೆಂಪರೇಚರ್ ಸ್ಥಿತಿಗೆ ಯಾರು ಮರಗಳನ್ನ ಕಡಿಬೇಡ್ರಿ. ನಿಮ್ಮ ಹೊಲದಲ್ಲಿ ಏನೇ ಇರಲಿ ಅತಿ ಹೆಚ್ಚು ಮರಗಳು ನೆಡ್ರಿ. ಮರ ಯಾವ ಕಡೆಗೆ ಹೋಗ್ಬೇಡ್ರಿ. ನಿಮ್ಮ ಮನೆ ಮುಂದೆ ಎಲ್ಲ ಆದರೆ ಹೊಲದಲ್ಲಿ ಜಮೀನು ಸಸಿಗಳು ನೆಡೋದು ಮಾಡಿರಿ. ಅತಿ ಹೆಚ್ಚು ಎಲ್ಲ ಬೆಳೆಸೋದು ಇದು ಮಾಡಿರಿ. ಯಾರ ಕಡೆಗೆ ಹೋಗ್ಬೇಡ್ರಿ ಮರಗಳನ್ನ. ಅದಕ್ಕೋಸ್ಕರ ಮಾಡ್ತಾಯಿದ್ವಿ. ನಂತರ ಬೀಜ ಇದ್ದಾವೆ, ಬೀಜ ಕೊಡ್ತೀನಿ. ನಿಮ್ಮ ಜಮೀನಲ್ಲಿ ನಿಮ್ಮ ಮನೆ ಮುಂದೆ ಇಲ್ಲ ಅಂದರೆ ನೀವು ಬೀಜಗಳನ್ನ ಹಾಕಿ ಎಲ್ಲ ಬಿಸಾಕ್ಬಿಡ್ರಿ. ನಿಮ್ಮ ಜಮೀನಲ್ಲಿ ಎಲ್ಲ ನೆಡ್ರಿ. ಇದು ಶಿವಣಿ ಅಂತ, ಫಾರೆಸ್ಟ್ ಬೀಜನ ಶಿವಣಿ ಅಂತ ಮರ. ಹೌದು. ಹಾಂ, ಇನ್ನೊಂದು ಬೇರೆ ಪ್ಯಾಕೆಟ್ ಕೊಟ್ಟು ನಾವು ತಗ ಬರೀ ಅವೇ ಖಾಲಿ ಆಗ್ಬಿಟ್ವಲ್ಲ. ಹಾಂ ಹೌದು. ಇಲ್ಕಲ್ ಗಡದಲ್ಲಿ ಒಂದು ನಷ್ಟ ಮಾಡೋಕ್ಕೆ ಗಾಡಿ ತೆಗೆದಿದ್ವಿ. ಇಲ್ಲೆಲ್ಲ ನಮ್ಮ ಜನ ಬಂದರು, ಏನು ರೈಡ್ ಹೋಗ್ತಾಯಿದ್ರು ಎಲ್ಲ ಕೇಳಿದ್ರು. ಇದ್ರ ಬಗ್ಗೆ ಒಂದು ನಾವು ಅಭಿಯಾನ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಎಲ್ಲರಿಗೂ ಒಂದು ಬೀಜಗಳನ್ನ ಕೊಟ್ಟಿದ್ವಿ ಹೊಲದಲ್ಲಿ ನಡೆ ಅಂತ. ತುಂಬ ಖುಷಿ ಆಯಿತು. ತುಂಬ ಜನ ಬಂದಿದ್ದರು, ಒಂದು ಸಪೋರ್ಟು ಮಾಡಿದ್ರಲ್ಲ. ಎಲ್ಲರಿಗೂ ಬೀಜ ಹಂಚಿದ್ವಿ.